ವೃಂದಾವನದ ಹಸಿರು ಮೈದಾನಗಳಲ್ಲಿ ಯಮುನೆಯ ತೀರದಲ್ಲಿ ಮಧುರವಾದ ನಾದ ಕೇಳಿಬರುತ್ತಿತ್ತು. ಆ ನಾದವೇ ಕೃಷ್ಣನದು. ಆ ಧ್ವನಿಯನ್ನು ಕೇಳುತ್ತಿದ್ದಂತೆ ಗೋಪಿಯರ ಹೃದಯಗಳು ಹರ್ಷದಿಂದ ತುಂಬುತ್ತಿದ್ದವು. ಆದರೆ ಆ ಎಲ್ಲರಲ್ಲಿಯೂ ಒಂದೇ ಹೃದಯ ಕೃಷ್ಣನ ನಾದಕ್ಕೆ ಸಂಪೂರ್ಣವಾಗಿ ಲೀನವಾಗಿತ್ತು. ಅದು ರಾಧೆಯ ಹೃದಯ. ರಾಧೆ ಕೃಷ್ಣನನ್ನು ಮೊದಲ ಬಾರಿ ನೋಡಿದ ಕ್ಷಣವೇ ಅವಳ ಮನಸ್ಸು ಶಾಂತವಾದಿತು. ಕೃಷ್ಣನ ಕಣ್ಣುಗಳಲ್ಲಿ ಮಮತೆ, ಅವನ ನಗುವಿನಲ್ಲಿ ಚಪಲತೆ, ಅವನ ಮಾತಿನಲ್ಲಿ ಮಧುರತೆ ಇತ್ತು. ಕೃಷ್ಣನು ಕೇವಲ ಗೋಪಾಲನಲ್ಲ, ಅವನು ಪ್ರೀತಿ, ಕರುಣೆ ಮತ್ತು ಸತ್ಯದ ರೂಪ. ಒಂದು ದಿನ ಯಮುನೆಯ ತೀರದಲ್ಲಿ ರಾಧೆ ಏಕಾಂಗಿಯಾಗಿ ನಿಂತಿದ್ದಳು. ಕೃಷ್ಣನು ಬಂದು ಬಾನ್ಸುರಿ ಊದಿದನು. ಆ ಸಂಗೀತವು ಮಾತಿಲ್ಲದ ಸಂಭಾಷಣೆಯಾಯಿತು. ರಾಧೆ ಕೇಳಿದಳು, ಕೃಷ್ಣ, ನೀನು ನನ್ನನ್ನು ಯಾವಾಗಲೂ ನಿನ್ನ ಜೊತೆ ಇಡುತ್ತೀಯಾ? ಕೃಷ್ಣನು ಮೃದುವಾಗಿ ನಗುತ್ತಾ ಹೇಳಿದನು, ರಾಧೆ, ಪ್ರೀತಿ ಎಂದರೆ ಜೊತೆಗಿರುವುದಲ್ಲ, ಹೃದಯದಲ್ಲಿ ಇರುವುದೇ ಸತ್ಯವಾದ ಜೊತೆಯಾಗಿದೆ. ನೀನು ನನ್ನ ಹೃದಯದಲ್ಲಿದ್ದೀಯೆ. ನಮ್ಮ ಪ್ರೀತಿ ದೇಹಕ್ಕೆ ಸೀಮಿತವಲ್ಲ, ಅದು ಆತ್ಮಗಳ ಸಂಗಮ. ಆ ಮಾತು ರಾಧೆಯ ಮನಸ್ಸಿಗೆ ಅಮೃತವಾಯಿತು. ಅವಳಿಗೆ ತಿಳಿಯಿತು, ಕೃಷ್ಣನ ಪ್ರೀತಿ ಸ್ವಾರ್ಥರಹಿತ, ಶುದ್ಧ ಮತ್ತು ದೈವಿಕ. ಕಾಲ ಕಳೆದಿತು. ಕೃಷ್ಣನು ಮಥುರೆಗೆ ಹೋಗಬೇಕಾದ ಸಮಯ ಬಂತು. ವೃಂದಾವನ ದುಃಖದಿಂದ ತುಂಬಿತು. ರಾಧೆಯ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು. ಆದರೆ ಕೃಷ್ಣನು ಹೇಳಿದನು, ರಾಧೆ, ದೂರವೆಂಬುದು ದೇಹಗಳಿಗಷ್ಟೇ, ನಮ್ಮಾತ್ಮಗಳು ಯಾವಾಗಲೂ ಒಂದೇ. ನೀನು ನಾನು ಬೇರೆಯಲ್ಲ. ಕೃಷ್ಣನು ಹೊರಟನು. ಆದರೆ ಅವನ ನೆನಪು, ಅವನ ಸಂಗೀತ, ಅವನ ಪ್ರೀತಿ ವೃಂದಾವನದಲ್ಲೇ ಉಳಿಯಿತು. ರಾಧೆ ಪ್ರತಿದಿನ ಅವನ ನಾಮವನ್ನು ಜಪಿಸುತ್ತಿದ್ದಳು. ಅವಳಿಗೆ ಕೃಷ್ಣನು ದೂರವಾಗಿರಲಿಲ್ಲ, ಅವನು ಅವಳ ಉಸಿರಾಗಿದ್ದನು. ರಾಧಾಕೃಷ್ಣರ ಪ್ರೀತಿ ನಮಗೆ ಕಲಿಸುವುದೇನು? ನಿಜವಾದ ಪ್ರೀತಿ ಸ್ವಾರ್ಥವಿಲ್ಲದುದು. ದೂರವು ಪ್ರೀತಿಯನ್ನು ಕಡಿಮೆ ಮಾಡಲಾರದು. ಆತ್ಮಗಳ ಸಂಗಮವೇ ಶಾಶ್ವತ ಸಂಬಂಧ. ರಾಧಾಕೃಷ್ಣರ ಕಥೆ ಕೇವಲ ಪ್ರೇಮಕಥೆಯಲ್ಲ, ಅದು ಭಕ್ತಿ, ತ್ಯಾಗ ಮತ್ತು ಆತ್ಮಸಾಕ್ಷಾತ್ಕಾರದ ಮಾರ್ಗ.